ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ಲಕ್ಷಗಟ್ಟಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಕರ್ನಾಟಕವನ್ನು ಶ್ರೀಮಂತಗೊಳಿಸಿದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಇಹಲೋಕ ತ್ಯಜಿಸಿದ ತ್ರಿವಿಧಿ ದಾಸೋಹಿ ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಶ್ರೀಗಳ ಅಂತ್ಯ ಸಂಸ್ಕಾರ ಇಂದು ಸಂಜೆ 4:44 ವಿಧಾನಗಳಿಂದ ನೆರವೇರಿತು. ಭಾರತೀಯ ಗೋವಂಶದ ಮೇಲೆ ಹಿಂಸೆ ನಿಲ್ಲಿಸಬೇಕು. ಕಚೇರಿಯಲ್ಲಿ ಈ ಹಿನ್ನೆಲೆಯಲ್ಲಿ ಬಂದ 55,000 ಅರ್ಜಿಗಳ ಸಂಗ್ರಹ. ಭಾರತೀಯ ಗೋ ಪರಿವಾರದವರು ಜಿಲ್ಲಾಧಿಕಾರಿಗೆ ಮನವಿ. ಮುದ್ದೇಬಿಹಾಳ ತಾಲೂಕಿನ ಬಿದರ್ಕುಂದಿ ಗ್ರಾಮದಲ್ಲಿ ಕುತಂತ್ರ ಮಾಡಿ 2015ರಲ್ಲಿ ಸೈಟ್ಗಳನ್ನು ತನ್ನ ಹೆಸರಿಗೆ ಮಾಡಿಕೊಂಡ ಖಾದರ್ ಸಾಬ್. ವಿಜಯಪುರ ಜಿಲ್ಲೆಯ ತಾಲೂಕುಗಳಲ್ಲಿ 6 ತಿಂಗಳಿನಿಂದ ಸಂಬಳವಾಗಿಲ್ಲವೆಂದು ಉಪನಿರ್ದೇಶಕರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಆವರಣದಲ್ಲಿ ವೇತನ ಬಿಡುಗಡೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ. ನ್ಯೂಸ್ ಇನ್ ಡೀಟೇಲ್ಸ್. ಇಹಲೋಕ ತ್ಯಜಿಸಿದ ತ್ರಿವಿಧಿ ದಾಸೋಹಿ ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾದ ಹಿನ್ನೆಲೆ ವಿಜಯಪುರ ನಗರದಲ್ಲಿ ಸಂಘ ಸಂಸ್ಥೆಗಳಿಂದ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕ್ಯಾಂಡಲ್ ಬೆಳಗುವ ಮೂಲಕ ನಡೆದಾಡುವ ದೇವರಿಗೆ ಅಶ್ವತರ್ಪಣ ಸಲ್ಲಿಸಿದರು. ಕೇವಲ ಭಾರತದಲ್ಲೇ ಅಲ್ಲ, ದೇಶ ವಿದೇಶದಲ್ಲಿಯೂ ತ್ರಿವಿಧಿ ದಾಸೋಹಿ ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಶ್ರೀಗಳ ಅಂತ್ಯ ಸಂಸ್ಕಾರ ಇಂದು ಸಂಜೆ 4:44 ವಿಧಿವಿಧಾನಗಳಿಂದ ನೆರವೇರಿತು. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾದ ಹಿನ್ನೆಲೆ ವಿಜಯಪುರ ನಗರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ ಅವರು, ಶತಾಯುಷಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಈ ನಾಡನ್ನು ಬಿಟ್ಟು ಶಿವಧೀನರಾಗಿದ್ದಾರೆ. ಕಳೆದ ಶತಮಾನಕ್ಕೂ ಮೀರಿ ಅವರು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಹಿಂದುಳಿದ ಬಡವರ ಶಿಕ್ಷಣಕ್ಕಾಗಿ ಅನ್ನದಾಸೋಹದ ಮೂಲಕ ಇಡೀ ವಿಶ್ವದಲ್ಲೇ 10,000ರಿಂದ 15,000 ಮಕ್ಕಳಿಗೆ ಉಚಿತ ಶಿಕ್ಷಣ ಜೊತೆಗೆ ಅನ್ನದಾಸೋಹ ಮಾಡಿದಂತಹ ಅತ್ಯಂತ ಶ್ರೇಷ್ಠ ಸ್ವಾಮೀಜಿಗಳು. ಅವರ ಜೀವಿತಾವಧಿಯಲ್ಲಿ ಭಾರತ ರತ್ನದ ಸಲುವಾಗಿ ಸಾಕಷ್ಟು ಪ್ರಯತ್ನ ನಡೆದಿತ್ತು. ಅದು ಇನ್ನುವರೆಗೂ ಆಗಿಲ್ಲ. ನಾನು ಪ್ರಧಾನಮಂತ್ರಿಯವರಿಗೆ ಆಗ್ರಹ ಮಾಡುತ್ತೇನೆ, ಅವರು ಅಂತ್ಯ ಸಂಸ್ಕಾರದಲ್ಲಿ ಭಾರತ ರತ್ನವನ್ನ ಕೊಡುವ ಮೂಲಕ ನಿಜಕ್ಕೂ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸುವ ಕಾರ್ಯಕ್ರಮವಾಗಬೇಕು ಎಂದು ಹೇಳಿದರು. ಇವರು ಎಲ್ಲ ವರ್ಗದವರಿಗೆ ಆದರ್ಶರಾದವರು. ಸುಮಾರು 110 ವರ್ಷಕ್ಕೂ ಹೆಚ್ಚು ಬಾಳಿ ಬದುಕಿ ಕೋಟ್ಯಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟವರು. ಮೊನ್ನೆಯ ಭಾರತ ವಿಕಾಸ ಸಂಗಮದ ಕಾರ್ಯಕ್ರಮಕ್ಕೆ ಬರಲಿದ್ದರು. ನಾನು ಕೂಡ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುತ್ತೇನೆ ಎಂದು ಹೇಳಿದರು. ಶತಾಯುಷಿ ಡಾಕ್ಟರ್ ತುಮಕೂರದ ಸಿದ್ದಗಂಗಾ ಮಠದ ಪೂಜ್ಯ ಶ್ರೀಕುಮಾರ ಸ್ವಾಮಿಗಳು ಈ ಒಂದು ನಾಡನ್ನ ಬಿಟ್ಟು ಇವತ್ತು ಶಿವಾಧೀನರಾಗಿದ್ದಾರೆ. ಕಳೆದ ಶತಮಾನಕ್ಕೂ ಮೀರಿ ಅವರು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಹಿಂದುಳಿದ ಬಡವರ ಒಂದು ಶಿಕ್ಷಣಕ್ಕಾಗಿ ಅನ್ನದಾಸೋಹದ ಮೂಲಕ ಇಡೀ ವಿಶ್ವದಲ್ಲೇ ಸುಮಾರು 10,000ರಿಂದ 15,000 ಮಕ್ಕಳಿಗೆ ಉಚಿತ ಶಿಕ್ಷಣ ಜೊತೆಗೆ ಅನ್ನದಾಸೋಹ ಮಾಡಿದಂಥ ಅತ್ಯಂತ ಶ್ರೇಷ್ಠ ಸ್ವಾಮೀಜಿಗಳು. ಅವರು ಕಳ್ಕೊಂಡಂತಹ ಭಾರತ ನಿಜಕ್ಕೂ ಬಹಳ ಅತ್ಯಂತ ದುಃಖದ ಒಂದು ಸನ್ನಿವೇಶ. ಅವರ ಜೀವಿತಾವಧಿಯೊಳಗಾಗಲೇ ಭಾರತ ರತ್ನದ ಸಲುವಾಗಿ ಸಾಕಷ್ಟು ಪ್ರಯತ್ನ ನಡೆದಿತ್ತು. ಅದು ಇನ್ನೂವರೆಗೆ ಆಗಲಿಲ್ಲ. ನಾನು ಪ್ರಧಾನಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ನಾಳೆಗಾದರೂ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾರತ ರತ್ನವನ್ನು ಕೊಡೋದ್ರ ಮೂಲಕ ನಿಜಕ್ಕೂ ನಾವು ಅವರಿಗೆ ಭಾರತ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಬೇಕು. ಇಂಥ ಸತ್ಪುರುಷರು ಇಡೀ ಎಲ್ಲ ಮಠಾಧೀಶರಿಗೂ ಎಲ್ಲ ಸಮುದಾಯದವರಿಗೆ ಒಂದು ಆದರ್ಶಪ್ರಾಯರಾಗಿ ಕೆಲಸ ಮಾಡಿದಂಥವ್ರು. ಸುಮಾರು 110 ವರ್ಷಕ್ಕಿಂತ ಹೆಚ್ಚು ಬಾಳಿ ಬದುಕಿ ಕೋಟ್ಯಾಂತರ ಮಕ್ಕಳಿಗೆ, ಅದರಲ್ಲಿ ಎಷ್ಟೋ ಮಂದಿ IAS ಆಗಿದ್ದಾರೆ, IPS ಆಗಿದ್ದಾರೆ, ಸೇನೆಯಲ್ಲಿ ಸೇರಿದ್ದಾರೆ. ಇಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡಿದಂಥ ಸ್ವಾಮೀಜಿಗಳ ನಿಧನ ನಿಜಕ್ಕೂ ಲಿಂಗೈಕ್ಯರೇನಾಗಿದ್ದಾರೆ ನಮಗೆಲ್ಲ ಬಹಳ ಅತ್ಯಂತ ನೋವಿನ ಸಂಗತಿ. ಅವರೇ ಒಬ್ಬ ನಡೆದಾಡೋದು ಇವರು ಅಂತ ಹೇಳಿ ನಾವೆಲ್ಲರೂ ಅವ್ರನ್ನ ನಡ್ಕೊಂಡು ಬಂದಿದ್ದೇವೆ. ಅವರು ನಾನು ನೆನಪಿಡುವಂಥ ಕೆಲಸ ಅಂದರೆ ಅವರೇನು ಪೂಜ್ಯ ಬಂತ್ನಾಳ ಸ್ವಾಮಿಗಳ ಜನ್ಮ ಶತಾಬ್ದಿಗೆ
ಏನು ಬಂಧನ ಸ್ವಾಮಿಗಳ ಮೂರ್ತಿ ಪ್ರತಿಷ್ಠಾಪನೆ ಅವರ ಅಮೃತ ಹಸ್ತದಿಂದ ನಾವು ಮಾಡಿದ್ದೀವಿ. ಮೊನ್ನೆ ಭಾರತ ವಿಕಾಸ ಸಂಗಮಕ್ಕೂ ಅವರು ಬರ್ತೀನಂತೇಳಿ ಕೊನೆಯ ಗಳಿಗೆಯಲ್ಲಿ ಅವ್ರು ಹೇಳಿದ್ರು, ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲ, ನನ್ನ ಸಣ್ಣ ಸ್ವಾಮೀಜಿಯವರನ್ನು ಕಳಿಸ್ತೀನಿ ಅಂತೇಳಿ. ಆ ಕೊನೆಯ ಅವಕಾಶ ನಮಗೆ ಭಾರತ ವಿಕಾಸ ಸಂಗಮದ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಾಗ ಹೋಗುವಂಥ ಅವಕಾಶ ಸಿಕ್ಕಿತ್ತು. ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಕಂಡಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಬಹಳ ಪ್ರೀತಿಯನ್ನು ಹೊಂದಿದಂಥವ್ರು. ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ ಸಹ ತುಮಕೂರಕ್ಕೆ 2 ಸಲ ಪ್ರಧಾನಮಂತ್ರಿಗಳಿದ್ದಾಗ ಬಂದಿದ್ದನ್ನು ನಾವಿಲ್ಲಿ ಸ್ಮರಣೆ ಮಾಡ್ಕೋಬೇಕು. ಅಂಥ ಒಬ್ಬ ಪೂಜ್ಯರನ್ನು ನಾವು ಕಳ್ಕೊಂಡಿದ್ದೇವೆ. ಭವಿಷ್ಯದಲ್ಲಿ ಅವರ ಒಂದು ಆದರ್ಶ ಇಡೀ ದೇಶದ ಎಲ್ಲ ಮಠಾಧೀಶರಿಗೆ, ಎಲ್ಲ ಸಮಾಜ ಕಾರ್ಯಕರ್ತರಿಗೆ ನಿಜಕ್ಕೂ ಒಂದು ಆದರ್ಶ ಒಂದು ಪಥ ಏನು ಹಾಕಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಅವರಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನಾ ಇವತ್ತು ಹೋಗ್ತಾ ಇದ್ದೇನೆ. ನಾಳೆ ಒಂದು ಏನು ಅವರ ಅಂತ್ಯಕ್ರಿಯೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಇಹಲೋಕ ತ್ಯಜಿಸಿದ ತ್ರಿವಿಧ ದಾಸೋಹಿ ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾದ ಹಿನ್ನೆಲೆ ವಿಜಯಪುರ ನಗರದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ನಗರದ ವಾಟರ್ ಟ್ಯಾಂಕ್ ಬಳಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕ್ಯಾಂಡಲ್ ಬೆಳಗುವ ಮೂಲಕ ನಡೆದಾಡುವ ದೇವರಿಗೆ ಅಶ್ರು ತರ್ಪಣ ಸಲ್ಲಿಸಿದರು. ಶ್ರದ್ದಾಂಜಲಿ ಸಭೆಯಲ್ಲಿ ಮಾಜಿ ಸಚಿವ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ, ಜಿಲ್ಲಾ ಬಿಜೆಪಿಯ ಮುಖಂಡರು ಹಾಗೂ ಪಾಲಿಕೆಯ ಬಿಜೆಪಿ ಸದಸ್ಯರುಗಳು ಭಾಗವಹಿಸಿದ್ದರು. ಶರಣು ಕೈ ತಗಲ ಇನ್ನು ಶಾಸಕ ದೇವಾನಂದ ಚೌಹಾಣ್ ಮಾತನಾಡಿ, ನಡೆದಾಡುವ ದೇವರು ದೀನ ದಲಿತರು ಹಾಗೂ ಬಡ ಮಕ್ಕಳ ಆಶಾಕಿರಣರಾದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾದ ವಿಷಯ ಕೇಳಿ ಬಹಳ ದುಃಖವಾಯಿತು. ಅವರ ಆತ್ಮಕ್ಕೆ ಶಾಂತಿ, ಭಗವಂತನು ಚಿರಶಾಂತಿ ಕೊಡಲಿ, ಅವರ ಭಕ್ತರಿಗೆ ದುಃಖ ಭರಿಸುವಂತಹ ಶಕ್ತಿ ಕೊಡಲಿ ಎಂದು ದೇವರಲ್ಲಿ ಬೇಡಿಕೊಂಡರು. ಆ ದುಃಖದಲ್ಲಿ ನಾನು ಕೂಡ ಬಾಕಿ, ನಾನು ಅವರ ಅಂತಿಮ ಸಂಸ್ಕಾರಕ್ಕೆ ಹೋಗುವೆ ಎಂದು ಹೇಳಿದರು ಮತ್ತು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕು ಎಂದು ಹೇಳಿದರು. 11:44 ಗಂಟೆಗೆ ನಡೆದಾಡುವ ದೇವರು ದೀನದಲಿತರ ಮತ್ತು ಬಡ ಮಕ್ಕಳ ಆಶಾಕಿರಣ ಆಗಿರತಕ್ಕಂಥ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಇವತ್ತು ದೈವ ಲೀನನಾಗಿರತಕ್ಕಂಥ ಒಂದು ಸುದ್ದಿಯನ್ನು ಕೇಳಿ ಬಹಳಷ್ಟು ದುಃಖವಾಯಿತು. ಅವರ ಆತ್ಮಕ್ಕೆ ಭಗವಂತನು ಒಂದು ಚಿರಶಾಂತಿ, ನೆಮ್ಮದಿ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಮತ್ತು ಅವರ ಭಕ್ತಾದಿಗಳಿಗೆ ದುಃಖ ಭರಿಸುವಂಥದ್ದು ಶಕ್ತಿ ಕೂಡ ಆ ಭಗವಂತನು ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆ ದುಃಖದಲ್ಲಿ ಕೂಡ ನಾನು ಕೂಡ ಒಬ್ಬ ಭಾಗಿ ಅಂತೇಳಿ ಈ ಮೂಲಕ ನಾನು ಕೂಡ ಹೋಗ್ತಾ ಇದ್ದೇನೆ ಸರ್. ಭಾರತ ರತ್ನ ಕೊಡಬೇಕಂತೇಳಿ ಒಂದು ಅಗ್ರಹ ನಡೀತಾ ಇದೆ. ಇಲ್ಲ, ಅದನ್ನಂತೂ ಬಹಳಷ್ಟು ಸೂಕ್ತವಾಗಿರ್ತಕ್ಕಂಥದ್ದು. ಅಂತ ಒಂದು ದಿವ್ಯ ಚೇತನೆಗೆ ಸಲ್ಲಿಸತಕ್ಕಂಥ ಭಾರತ ರತ್ನ ಕೂಡ ಸಿಗಬೇಕಂತೇಳಿ ನಮ್ದು ಕೂಡ ಆಸೆ ಹೋಗಿದೆ ಸರ್. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾದ ಹಿನ್ನೆಲೆ ಸಂತಾಪ ವ್ಯಕ್ತಪಡಿಸಿದ ಶಾಸಕ ರಮೇಶ್ ಜಿಗಜಿಣಗಿ ಮಾತನಾಡಿದ ಅವರು, ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಅಗಲಿಕೆಯಿಂದ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರು ಒಂದು ಸಮುದಾಯಕ್ಕೆ ಸೀಮಿತರಾಗಿರುವ ವ್ಯಕ್ತಿ ಆಗಿರಲಿಲ್ಲ. ಎಲ್ಲ ವರ್ಗದ ಜನರಿಗೆ ಆಶ್ರಯದತ್ತರಾಗಿದ್ದರು. ಶಾಲಾ ಮಕ್ಕಳಿಗೆ ವಸತಿ, ಊಟ ಕೊಟ್ಟು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಅಂತಹ ಒಂದು ಸ್ವಾಮೀಜಿಯವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಪ್ರತಿಯೊಬ್ಬ ಸಮಾಜದಲ್ಲಿರುವ ವ್ಯಕ್ತಿಗೆ ಸ್ವಾಮೀಜಿಯವರ ಸ್ಫೂರ್ತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಎಲ್ಲರಿಗೂ ಈ ದುಃಖ ಸಹಿಸುವ ಶಕ್ತಿ ಕೊಡಲಿ ಎಂದು ಹೇಳಿದರು. ಈಗ ಸಿದ್ದಗಂಗಾ ಮಠದ ಮಹಾಸ್ವಾಮೀಜಿಯವರು ಇದೇ ಈಗ ಲಿಂಗೈಕ್ಯರಾಗಿದ್ದಾರೆ ಅಂತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು
ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೂ ಕೂಡ ಗೊತ್ತಾಗಿದೆ. ಇವರ ಒಂದು ಅಗಲಿಕೆಯಿಂದ ಸಮಾಜಕ್ಕೆ ಅತ್ಯಂತ ತುಂಬಲಾರದಂತ ಸಮಾಜಕ್ಕೆ ನಷ್ಟ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಸ್ವಾಮೀಜಿಯವರು ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಯವರು ಆಗಿರಲಿಲ್ಲ. ಅವರು ಸಮಾಜದಲ್ಲಿರ್ತಕ್ಕಂಥ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲಾ ವರ್ಗದ ಜನರಿಗೆ ಒಬ್ಬ ಆಶ್ರಯದಾತರಾಗಿದ್ದರು ಅಂತ ಹೇಳಿದ್ರು ಏನು ತಪ್ಪಾಗ್ಲಿಕ್ಕಿಲ್ಲ. ಬಹಳ ಜನ ಏನ್ ಮಾಡ್ತಾರೆ, ಅಭಿಮಾನದಿಂದ ಅವ್ರು ನಮ್ಮ ಸ್ವಾಮಿಗಳು ಅಂತಕ್ಕಂಥದ್ದು ಅಭಿಮಾನ ಇಟ್ಕೊಂಡು ಹೇಳ್ತಾರೆ. ಆದ್ರೆ ಅದರ ಹಾಗೇನೆ ಈ ಕೆಳವರ್ಗದ ಎಲ್ಲಾ ಸಮುದಾಯದ ಜನನೂ ಕೂಡ ಅಷ್ಟೊಂದು ಅಭಿಮಾನ ಇಟ್ಟುಕೊಂಡು ನಮ್ಮ ಸ್ವಾಮೀಜಿಯವರು ಅಂತ ಹೇಳ್ತಕ್ಕಂಥದ್ದು ನಾ ಈ ರಾಜ್ಯದಲ್ಲಿ ನಾನು ಕೇಳಿದ್ದೀನಿ. ಅದರಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಜನರಲ್ಲಿ ಸ್ವಾಮೀಜಿಯವರ ಛಾಯೆ ಅತ್ಯಂತ ಪ್ರಬಲವಾಗಿತ್ತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಾಲಾ ಮಕ್ಕಳಿಗೆ ಊಟವನ್ನು ಹಾಕಿ ಅಲ್ಲೇ ರೆಸಿಡೆನ್ಸಿಯಲ್ ಸ್ಕೂಲ್ ತರ ಅಲ್ಲೇ ಇಟ್ಕೊಂಡು ವಿದ್ಯಾರ್ಜನೆಯನ್ನು ಮಾಡಿಸ್ತಕ್ಕಂಥದ್ದು ನಾವು ನೋಡಿದೆವು. ಇದು ಸಮಾಜಕ್ಕೆ ತುಂಬಲಾರದಂತ ಒಂದು ಬಹಳ ದೊಡ್ಡ ನಷ್ಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅಂಥ ಒಂದು ಸ್ವಾಮೀಜಿಯವರು ನಮ್ಮನ್ನೆಲ್ಲ ಇವತ್ತು ಅಗಲಿ ಹೋಗಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಆ ಒಂದು ಸ್ಫೂರ್ತಿ ಪ್ರತಿಯೊಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಆ ಸ್ವಾಮೀಜಿಯವರ ಸ್ಫೂರ್ತಿ ಬರಬೇಕು ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನಾ ಮಾಡ್ತೀನಿ. ಮತ್ತೆ ಅವರಿಗೆ ಏನು ಲಿಂಗೈಕ್ಯನಾಗಿದ್ದಾರೆ ಸ್ವಾಮೀಜಿಯವರು, ನಾವೇನು ಅಷ್ಟು ದೊಡ್ಡವರಲ್ಲ. ಅವರ ಆತ್ಮಕ್ಕೆ ಕುಟುಂಬ ಅನ್ನೋದು ಬರೇ ನಮ್ಮ ಮನೆತನದವರು ಅಷ್ಟೇ ಅಲ್ಲ, ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೆ ಸ್ವಾಮೀಜಿಯವರ ಅಗಲಿಕೆಯಿಂದ ಆಗಿರತಕ್ಕಂಥ ದುಃಖ ನೋವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಆ ಭಗವಂತ ಅವರೆಲ್ಲರಿಗೂ, ಸಮಾಜದ ಜನರಿಗೆ, ಅದರಲ್ಲೂ ಕೂಡ ಬಡವರಿಗೆ, ದಲಿತರಿಗೆ ಆ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಇನ್ನು ನಗರದ ಟಿಪ್ಪು ಸುಲ್ತಾನ್ ಚೌಕ್ನಲ್ಲಿ ಮಾನವ ಹಕ್ಕು ಮಂಡಳಿಯವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರದ್ದಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು, ತ್ರಿವಿಧ ದಾಸೋಹಿ ಲಕ್ಷಾನುಲಕ್ಷಗಟ್ಟಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಈ ಕರ್ನಾಟಕವನ್ನು ಶ್ರೀಮಂತಗೊಳಿಸಿದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾಗಿದ್ದಾರೆ. ಎಲ್ಲ ವರ್ಗದ ಮಕ್ಕಳಿಗೆ ವಿದ್ಯಾಭ್ಯಾಸ ದಾಸೋಹ ನೀಡಿದ ಸ್ವಾಮೀಜಿ. ಒಬ್ಬ ಸ್ವಾಮೀಜಿಗಳು ಏನೇನು ಮಾಡಬಹುದು ಎನ್ನುವುದನ್ನು ತೋರಿಸಿದ್ದಾರೆ. ಅವರಿಗೆ ಭಾರತ ರತ್ನವನ್ನ ಜೀವಾವಧಿಯಲ್ಲಿ ನೀಡಬೇಕಿತ್ತು ಎಂದು ಹೇಳಿದರು. ತ್ರಿವಿಧ ದಾಸೋಹಿ ಲಕ್ಷಾನುಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಜ್ಞಾನದ ದಾಸೋಹವನ್ನು ನೀಡಿ ಕರ್ನಾಟಕವನ್ನು ಶ್ರೀಮಂತಗೊಳಿಸಿದ ತುಮಕೂರಿನ ಶ್ರೀ ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಲಿಂಗೈಕ್ಯರಾಗಿದ್ದಾರೆ. ಶತಾಯುಷಿಗಳು, ಸರಳ ಸಂಘ ತಪಸ್ವಿಗಳು. ಅವರ ಕಾಲದಲ್ಲಿ ಜಾತಿ, ಮತ, ಪಂಥ, ಭಾಷೆ, ಲಿಂಗ ಎನ್ನದೆ ವಿದ್ಯಾರ್ಥಿಗಳಿಗೆ ದಾಸೋಹವನ್ನು ನೀಡಿ, ಆಶ್ರಯವನ್ನು ನೀಡಿ ಅವರ ಜೀವನವನ್ನು ಉದ್ಧಾರ ಮಾಡಿದ ಕೀರ್ತಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರಿಗೆ ಸಲ್ಲುತ್ತದೆ. ಒಬ್ಬ ಸ್ವಾಮೀಜಿಯವರು ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಸಿದ್ದಗಂಗಾ ಮಠದ ಪೂಜ್ಯರು ಈ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಕಳೆದ 4-5 ವರ್ಷಗಳಿಂದ ಮೇಲಿಂದ ಮೇಲೆ ಅವರಿಗೆ ಆರೋಗ್ಯ ಸ್ಥಿರ ಇಲ್ಲದಿರುವುದನ್ನು ನಾವೆಲ್ಲರೂ ನೋಡಿದ್ದೇವೆ. ಒತ್ತಾಯ ಮಾಡಿದ್ದೇವೆ ಸರ್ಕಾರದ ಮೇಲೆ, ಅವರಿಗೆ ಭಾರತ ರತ್ನವನ್ನ ಜೀವಿತ ಅವಧಿಯಲ್ಲೇ ಪಟ್ಟರೆ ಈ ನಾಡಿನ ಮತ್ತು ಭಾರತದ ದೇಶದ ಒಬ್ಬ ಶರಣರಿಗೆ ಕೊಡುವ ಗೌರವ ಅಂತ ನಾವು ಮನವಿ ಮಾಡಿದ್ದೇವೆ. ಆದರೂ ಇವತ್ತಿನವರೆಗೆ ಭಾರತ ರತ್ನವನ್ನ ಅವರಿಗೆ ಕೊಟ್ಟಿಲ್ಲ. ಭಾರತ ರತ್ನ ಪ್ರಶಸ್ತಿ ಅವರಿಗೆ ಕೊಟ್ಟಿದ್ದರೆ ಆ ಪ್ರಶಸ್ತಿಗೆ ಗೌರವ ಬರ್ತಿತ್ತು ಹೊರತು ಶಿವಕುಮಾರ ಸ್ವಾಮೀಜಿ ಅವರಿಗೆ ಅಲ್ಲ ಅನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಸ್ಲಾಮಿಯರು, ದಲಿತ ವಿದ್ಯಾರ್ಥಿಗಳು, ಹಿಂದುಳಿದ ವಿದ್ಯಾರ್ಥಿಗಳು 5,000 ಜನ ಇವತ್ತು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವುದನ್ನ ನಾವು ನೆನಪಿಸಿಕೊಳ್ಳಬೇಕು. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ದವಾಖಾನೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಹಾಕಿದಾಗ
ನನಗೆ ಚಿಕಿತ್ಸೆ ನನ್ನ ಮಠದಲ್ಲೇ ನೀಡ್ರಿ, ನಾನು ವಿದ್ಯಾರ್ಥಿಗಳ ಜೊತೆಗೆ ಪ್ರಸಾದ ಸೇವಿಸುತ್ತಾ ನಾನು ಅಲ್ಲೇ ಉಸಿರನ್ನ ಬಿಡ್ತೇನೆ, ಪರಮಾತ್ಮನ ಪಾದವನ್ನ ಸೇರುತ್ತೇನೆ ಅಂತ ನಡೆದಾಡುವ ದೇವರು ಹೇಳಿದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಅಂತಹ ಪರಮ ಪೂಜ್ಯರು, ತಪಸ್ವಿಗಳು, ದಾಸೋಹಿಗಳು, ಜ್ಞಾನವನ್ನು ನೀಡಿದವರು, ಆಶ್ರಯವನ್ನು ನೀಡಿದವರು, ದುಃಖದಲ್ಲಿರುವವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯವನ್ನ ಮಾಡಿ ಅವರ ಕಷ್ಟವನ್ನ ನಿವಾರಣೆ ಮಾಡಿದಂತ ಈ ನಾಡಿನ, ಈ ದೇಶದ ಅತ್ಯಂತ ಶ್ರೇಷ್ಠ ಶರಣರಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಪ್ರಥಮರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮೆಚ್ಚಲೇಬೇಕಾಗುತ್ತದೆ. ಇಂದು ನಾವು ಬಾಳಬೇಕು. ಪರಮ ಪೂಜ್ಯರ ವಿಚಾರಧಾರೆಗಳನ್ನ ಮತ್ತೆ ಈ ನಾಡಿನಲ್ಲಿ ನಿಡಮಾಮಡಿ ಸ್ವಾಮೀಜಿಯವರಿದ್ದಾರೆ, ಚಿತ್ರದುರ್ಗದ ಡಾಕ್ಟರ್ ಮುರುಘಾಶರಣರಿದ್ದಾರೆ, ಇಲ್ಕಲ್ಲಿನ ಗುರು ಮಹಂತ ಸ್ವಾಮೀಜಿಯವರಿದ್ದಾರೆ, ಗದಗಿನ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿಯವರಿದ್ದಾರೆ, ಬಾಲ್ಕಿಯ ಬಸವಲಿಂಗ ಪಟ್ಟದ ದೇವರು ಇದ್ದಾರೆ, ಮುರುಘಾ ಮಠದ ಧಾರವಾಡದ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರಿದ್ದಾರೆ, ಸುತ್ತೂರಿನ ಸಿದ್ದಗಂಗಾ ಮಠದ ಸ್ವಾಮೀಜಿಯವರಿದ್ದಾರೆ, ತುಮಕೂರಿನ ದೇಶಿಕೇಂದ್ರದ ಮಹಾಸ್ವಾಮೀಜಿಯವರಿದ್ದಾರೆ. ಇವರೆಲ್ಲರೂ ಕೂಡಿಕೊಂಡು ಏನು ಸಿದ್ದಗಂಗಾ ಮಠ ಇದೆ ಅದರ ಮೇಲೆ ಯಾವತ್ತೂ ನಿಗಾ ಇಡಬೇಕು, ಸಹಾಯ ಮಾಡಬೇಕು. ಸರ್ಕಾರ ಸಾಕಷ್ಟು ಅನುದಾನವನ್ನು ನೀಡಿ ಬಡ ಮಕ್ಕಳಿಗೆ ದಾಸೋಹವನ್ನು ನೀಡುತ್ತಿರುವುದನ್ನ ಮುಂದುವರಿಸಬೇಕು. ವಿದ್ಯಾರ್ಥಿಗಳಿಗೆ ಜ್ಞಾನದ ದಾಸೋಹ ಎಂದಿಗೂ ನಿಲ್ಲಬಾರದು ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪರಮ ಪೂಜ್ಯರ ಬಳಗ, ಬಂಧುಗಳು, ಅಭಿಮಾನಿಗಳು, ಸೇವಕರು, ಭಕ್ತರು ಅವರಿಗೆ ಭಕ್ತಿಪೂರ್ವಕವಾಗಿ ಭಾವಪೂರ್ವಕವಾದಂತಹ ಶ್ರದ್ಧಾಂಜಲಿಯನ್ನ ಅವರಿಗೆ ಅರ್ಪಿಸುತ್ತೇವೆ. ಅವರನ್ನ ಆ ಪರಮಾತ್ಮ, ಈಶ್ವರ, ಆ ಅಲ್ಲ ಸ್ವರ್ಗಕ್ಕೆ ಕೊಂಡೊಯ್ಯಲಿ. ಅವರ ಭಾವನೆಗಳನ್ನು, ಅವರ ವಿಚಾರಗಳನ್ನು ಮತ್ತೆ ಅನೇಕ ಸ್ವಾಮೀಜಿಯವರ ಮನದಲ್ಲಿ ತುಂಬಿ ಆ ಕೆಲಸ ಮುನ್ನಡೆಯುವಂತಹ ಕೆಲಸ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಆ ಶಿವನಲ್ಲಿ, ಪರಮಾತ್ಮನಲ್ಲಿ, ಈಶ್ವರನಲ್ಲಿ ಪ್ರಾರ್ಥಿಸಿಕೊಂಡು ಈ ಸಂದರ್ಭದಲ್ಲಿ ನನ್ನೆರಡು ವಿಚಾರಗಳನ್ನು ಪೂರ್ಣಗೊಳಿಸುತ್ತೇನೆ. ಜೈ ಭಾರತ್, ಜೈ ಶರಣ ಧರ್ಮ. ಜಯ ಕರ್ನಾಟಕ ಸಂಘದವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾದ ಹಿನ್ನೆಲೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರದ್ದಾಂಜಲಿ ಸಲ್ಲಿಸಿದರು. ಜಯ ಕರ್ನಾಟಕ ವತಿಯಿಂದ ಒಂದು ಪದಾಧಿಕಾರಿಗಳ ಕಾರ್ಯಕ್ರಮ ನಡೆಯಬೇಕಿತ್ತು. ಆದರೆ ಇಡೀ ದೇಶದ ಆಸ್ತಿ ಸಂಪತ್ತು ಆದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳನ್ನು ಕಳೆದುಕೊಂಡಿದ್ದೇವೆ. ಆದ್ದರಿಂದ ಆ ಕಾರ್ಯಕ್ರಮವನ್ನು ರದ್ದು ಮಾಡಿ ಶ್ರದ್ದಾಂಜಲಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ಸಂತಾಪ ವ್ಯಕ್ತಪಡಿಸಿದರು. ದೇಶದ ಸಿದ್ಧಗಂಗಾ ಮಠದ ಶ್ರೀಗಳು ಇವತ್ತೇನು ಶಿವೈಕ್ಯ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಗ್ರಾಮಸ್ಥರು ಬಂದಿರುವುದರಿಂದ ಒಂದು ಸಿದ್ಧಗಂಗಾ ಶ್ರೀಗಳ ಒಂದು ಇವತ್ತು ಶ್ರದ್ದಾಂಜಲಿಯನ್ನು ಈ ನಮ್ಮ ಅಂಬೇಡ್ಕರ್ ವೃತ್ತದಲ್ಲಿ ಅರ್ಪಿಸ್ತಾ ಇದ್ದೆವು. ಅದೇ ಸಲುವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಮಂಜುನಾಥ್ ಅಣ್ಣವರು ಮತ್ತು ನಮ್ಮ ಗೋಪಿ ಅಣ್ಣರು ಎಲ್ಲರೂ ಎಲ್ಲ ಪದಾಧಿಕಾರಿ, ರಾಜ್ಯದ ಒಂದು 15 ಜನ ಪದಾಧಿಕಾರಿಗಳು ಬಂದಿದ್ರು. ನಮ್ಮ ಆನಂದ್ ಹೌಜಿ ಅಣ್ಣವ್ರನ್ನ ಈ ದಲಿತ ಮತ್ತು ಅಲ್ಪಸಂಖ್ಯಾತರ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಮಾಡೋದಕ್ಕಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಒಂದು 500 ರ್ಯಾಲಿ, ಬೈಕ್ ರ್ಯಾಲಿ ಹಾಗೂ ಒಂದು 2-3 ಸಾವಿರ ಜನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬಹುದಾಗಿತ್ತು. ಇವತ್ತು ಏನ ಅಜ್ಜರ್ದು ಶ್ರೀಗಳದ್ದು ಇದು ಶಿವೈಕ್ಯ ಆದ ಕಾರಣ ಎಲ್ಲ ಕಾರ್ಯಕ್ರಮವನ್ನು ರದ್ದು ಮಾಡಿ ಇವತ್ತು ಏನು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎಲ್ಲ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ಶ್ರದ್ದಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ದಲಿತ ಮತ್ತು ಅಲ್ಪಸಂಖ್ಯಾತ ಸಮಿತಿ ಈ ಒಂದು ಕಾರ್ಯಕ್ರಮ ಬೃಹತ್ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು. ಅಣ್ಣ ಮುತ್ತಪ್ಪರಯ್ಯ ಅವರ ಆಶೀರ್ವಾದ ಮತ್ತು ಮಂಜುನಾಥ ರಾಜ್ಯಾಧ್ಯಕ್ಷರ ಆಶೀರ್ವಾದ ಮತ್ತು ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. 15 ಜನ ಬಂದಿದ್ದಾರೆ ಬೆಂಗಳೂರಿನಿಂದ. ಬಹಳ ದೊಡ್ಡ ಪ್ರಮಾಣ ಇತ್ತು. ನಾವು ಜನ ಬಹಳ ಕೂಡಿಸಬೇಕಂತ ಎಲ್ಲರಿಗೆ ಮೆಸೇಜ್ ಕೊಟ್ಟಿದ್ವಿ. ಆದ್ರೆ ಅಚಾನಕ್ ಆಗಿ ನಮ್ಮ ಸ್ವಾಮಿಗಳದು ಈ ಒಂದು ಅಂತ್ಯ ಶಿವೈಕ್ಯ ಆದ ಕಾರಣ ನಾವು ಒಂದು ಕಾರ್ಯಕ್ರಮನ ಮುಂದೂಡಿ ಇವತ್ತು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದೀವಿ. ಎಲ್ಲ ಬಿಜಾಪುರದ ತಾಲೂಕುಗಳಿಂದ, ಹಳ್ಳಿಗಳಿಂದ ಎಲ್ಲ ಜನ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಆದ್ರೆ ಈ ಕಾರ್ಯಕ್ರಮ ರದ್ದಾಗಿದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ನಮ್ಮ ಇಂಗಳಿಗೆಯವ್ರನ್ನ ನಾವು ಎಲ್ಲ ಸೇರಿಸಿಕೊಂಡು ನಾವು ವಿಜಯಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಕೊಂಡು ಹೇಳಿಕೆ ಇಚ್ಛಪಡ್ತೀನಿ. ಇನ್ನು ಸುವಿಧಾ ಸಂಗಮದವರು ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಮಾಡಿ ಕ್ಯಾಂಡಲ್ ಹಚ್ಚುವ ಮೂಲಕ ಶ್ರೀಗಳಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಜಗದ ಕಲ್ಯಾಣ ಹಾಗೂ ಈ ಯುಗದ ಕಲ್ಯಾಣ ಹಾಗೂ ಜನ ಕಲ್ಯಾಣಕ್ಕಾಗಿ ತಮ್ಮ ಅತ್ಯಮೂಲವಾದ ಸಮಯವನ್ನು ಮೀಸಲಿರಿಸಿ ದಿನದ 24 ಗಂಟೆಯೂ ಅವಿರತವಾಗಿ ದುಡಿದು ಇಂದು ನಮ್ಮ ತುಮಕೂರಿನ ಸಿದ್ದಗಂಗೆಯ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮನ್ನೆಲ್ಲ ಆಗಲಿ ನಮ್ಮನ್ನ ತಬ್ಬನೆರಗಿಸಿದ್ದಾರೆ. ಇಡೀ ಲೋಕವೇ ಅವರ ನಿಮಿತ್ತ ಕಂಬನಿಗೆ ಇತ್ತಾ ಇದೆ. ಅವರನ್ನು
ನಡೆದಾಡುವ ದೇವರೆಂದು ಜನ ಕರೀತಾ ಇದ್ರು. ಆ ನಡೆದಾಡುವ ದೇವರನ್ನ ಇವತ್ತು ದೇವರೇ ಅವರನ್ನ ದೇವಲೋಕಕ್ಕೆ ಕರೆಸಿಕೊಂಡಿದ್ದಾನೆ. ಅದು ನಮಗೆಲ್ಲ ತುಂಬಲಾರದ ನಷ್ಟವಾಗಿದೆ. ಇಡೀ ಭಕ್ತ ಸಾಗರವೇ ಶೋಕದಲ್ಲಿ ಮುಳುಗಿದೆ. ಅಂತ ಒಂದು ದಿವ್ಯ ಜ್ಯೋತಿ, ಜ್ಞಾನ ಜ್ಯೋತಿ, ಒಂದು ಸಮಾಜದ ಕ್ರಾಂತಿಕಾರ, ಶಿಕ್ಷಣ, ಆಶ್ರಯ ಮತ್ತು ಅನ್ನದಾಸೋಹಗಳ ಮೂಲಕ ತ್ರಿದಾಸೋಹಿ ಎನಿಸಿಕೊಂಡ ಶ್ರೇಷ್ಠ ಒಬ್ಬ ಸಂತ, ಶರಣ, ದಾರ್ಶನಿಕ ತಮ್ಮನ್ನು ಎಂದು ಅಗಲಿರುವುದು ನಮಗೆ ಬಹಳಷ್ಟು ದುಃಖ ತಂದಿದೆ. ಈ ವಿಷಯವಾಗಿ ಇವತ್ತು ಸುವಿಧಾ ಸೋಷಿಯಲ್ ಗ್ರೂಪ್ ಮತ್ತೆ ಕರ್ನಾಟಕ ಪಬ್ಲಿಕ್ ಫೋರ್ಸ್ ಸಂಘಟನೆ ಹಾಗೂ ಹಲವಾರು ನಮ್ಮ ಪ್ರಗತಿಪರ ಗೆಳೆಯರ ಮುಖಂಡತ್ವದಲ್ಲಿ ಇವತ್ತು ಅವರಿಗೆ ನಾವು ನುಡಿನಮನ ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ದೈವಾಧೀನರಾಗಿಲ್ಲ, ಅವರು ಲಿಂಗೈಕ್ಯರಾಗಿಲ್ಲ, ಅವರು ಸದಾ ಅಮರರು. ಕೇವಲ ಭಾರತದಲ್ಲಿ ಅಲ್ಲ, ದೇಶ ವಿದೇಶದಲ್ಲಿಯೂ ಕೂಡ ಶ್ರೀಗಳ ಭಕ್ತರು ಅವರ ಇಹಲೋಕ ತ್ಯಜಿಸಿದ ವಿಷಯ ತಿಳಿದು ದುಃಖಿತರಾಗಿದ್ದಾರೆ. ಲಂಡನ್ನಿನ ಬಸವೇಶ್ವರ ಮೂರ್ತಿ ಎದುರಿಗೆ ನಿಂತು ಇಹಲೋಕ ತ್ಯಜಿಸಿದ ತ್ರಿವೇದಿ ದಾಸೋಹಿ ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. Sharano Sharanarthi. Usually when we gather here, it's to celebrate. We celebrate Basveshwara's teachings, his influence, and the success of his followers such as Sri Shivkumar Swamiji. Today we are also here to celebrate how instrumental he has been in establishing the Basveshwara statue in London. As you may know, he has recently been unwell, and we will pray together for his health and well-being. May he continue to teach Basveshwara's philosophies to the world. In 2013, our foundation approached Swamiji, and he received us with a warm welcome and bestowed upon us his kindest wishes. He blessed us with our foundation stone, upon which everything we have now is built. Not just the statue itself, but the values, the unity, and the morals we have been able to share and spread with the world. And now it's our turn, 6 years later, to support him with our wishes so he can be healthy once again. Thank you all for joining us today as we pray in this puja for the well-being of Sri Shivkumar Swamiji. Also, on the behalf of the British Kannada community, we request the government of India to honor Sri Shivkumar Swamiji with the Bharat Ratna Award for his social services and eradication of child poverty. Thank you. ನಡೆದಾಡುವ ದೇವರು ಇಹಲೋಕ ತ್ಯಜಿಸಿದ ತ್ರಿವಿಧ ದಾಸೋಹಿ ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳ ಅಂತ್ಯ ಸಂಸ್ಕಾರ ಇಂದು ಸಂಜೆ 4:44 ವಿಧಿವಿಧಾನಗಳಿಂದ ನೆರವೇರಿತು. ಭಾರತೀಯ ಗೋವಂಶದ ಮೇಲೆ ಹಿಂಸೆ ನಿಲ್ಲಬೇಕು ಹಾಗೂ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಭಾರತೀಯ ಗೋ ಪರಿವಾರದವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಭಾರತದಲ್ಲಿ ಗೋಹತ್ಯೆಯು ಸಂಪೂರ್ಣವಾಗಿ ನಿಷೇಧವಾಗಬೇಕು ಎಂಬ ಹಕ್ಕೊತ್ತಾಯದ ಅರ್ಜಿಗಳು ಕರ್ನಾಟಕ, ಕೇರಳ, ಮಹಾರಾಷ್ಟದಲ್ಲಿ ಸಂಗ್ರಹ ಮಾಡಿತು. ಅಭಯ ಯಾತ್ರೆ ಸಂದರ್ಭದಲ್ಲಿ ಇಂಥ 1 ಕೋಟಿಗೆ ಮೀರಿದ ಅರ್ಜಿಗಳು ಸಂಗ್ರಹಣೆಯಾಗಿದೆ. ವಿಜಯಪುರದ ಜಿಲ್ಲೆಯಲ್ಲಿಯೂ ಇಂತಹ 55,000 ಅರ್ಜಿಗಳು ಸಂಗ್ರಹವಾಗಿದೆ. ಭಾರತೀಯ ಗೋವು ಎಂದರೆ ಈ ದೇಶದ ಬೆಳಕು, ಬದುಕು, ಕೃಷಿ, ಆರ್ಥಿಕತೆ, ಸಾಗಾಣಿಕೆ, ಪರಿಸರ, ಆರೋಗ್ಯ, ಆಹಾರ ಹೀಗೆ ಎಲ್ಲ ಜೀವನದ ಕ್ಷೇತ್ರಗಳಲ್ಲಿ ಗೋವಿನ ಕೊಡುಗೆ ಇದೆ. ಈ ಹಿನ್ನೆಲೆಯಲ್ಲಿ ಬಂದ ಅರ್ಜಿಗಳನ್ನು, ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಕರ್ನಾಟಕದಲ್ಲಿ ಭಾರತೀಯ ಗೋವಂಶದ ಮೇಲೆ ಹಿಂಸೆ ನಿಲ್ಲಬೇಕು ಹಾಗೂ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಭಾರತೀಯ ಗೋ ಪರಿವಾರದವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮನವಿ ಮುಖಾಂತರ ನಾವು ಇವತ್ತಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಅದು ನಮ್ಮ ಪ್ರಧಾನಮಂತ್ರಿಯವರಿಗೆ ಒತ್ತಾಯ. ಯಾಕಂದ್ರೆ ಗೋಹತ್ಯೆ ನಿಷೇಧ ಕಾನೂನನ್ನು ಮಾಡಬೇಕು, ಎಲ್ಲ ಗೋತಳಿಯನ್ನು ಉಳಿಸಬೇಕಂತ ನಮ್ಮ ಕೋರಿಕೆ. ಇವು ಬಾಕ್ಸ್ಗಳಲ್ಲಿ ಸುಮಾರು 55,000 ಅರ್ಜಿಗಳಿದ್ದಾವೆ. ಅಂದ್ರೆ ಮನವಿ ಪತ್ರಗಳು ಅಂದ್ರೆ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಪ್ರತಿಯೊಬ್ಬರು ಏನದಲ್ಲ ಈ ತಮ್ಮ ಅನಿಸಿಕೆಗಳ ಗೋ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಯಾರ. ಅದನ್ನು ಮನವಿ ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ನಾವು ಪ್ರತಿ ಮನೆಗೆ ಹೋಗಿ ಸಂಗ್ರಹ ಮಾಡಿದ್ದೇವೆ. ಅವನ್ನು ಜಿಲ್ಲಾಧಿಕಾರಿ ಮುಖಾಂತರ ನಾವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ದೃಷ್ಟಿಯಿಂದ ಅವ್ರು ಕೊಂದಾಕಿ ಅದನ್ನು ಅನೇಕ ಚಟುವಟಿಕೆಗಳಿಗೆ ಯೂಸ್ ಮಾಡ್ಕೋತಾರೆ. ಅರ್ಜಿಗಳು ಅಂದ್ರೆ ಜನರ ಮುಖಾಂತರ ಬಂದಿದ್ದನ್ನು ನಾವು ಇವತ್ತಿಗೆ ಜಿಲ್ಲಾಧಿಕಾರಿ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ.
ಮುದ್ದೇಬಿಹಾಳ ತಾಲೂಕಿನ ಬಿದರ್ಕುಂದಿ ಗ್ರಾಮದಲ್ಲಿ ಕಾಶಿಂ ಸಾಬ್ ಮಗ ಖಾದಿರ್ ಸಾಬ್ ಕುತಂತ್ರ ಮಾಡಿ 2015ರಲ್ಲಿ ಸೈಟ್ಗಳನ್ನು ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ. ಇದಕ್ಕೆ ಗ್ರಾಮ ಪಂಚಾಯತ್ನ ಪಿಡಿಒ ಸೇರಿದಂತೆ ಸಿಬ್ಬಂದಿ ಸಾಥ್ ನೀಡಿದ್ದಾರೆ. ಅದಕ್ಕೆ ನಮಗೆ ನ್ಯಾಯ ಒದಗಿಸಬೇಕು ಮತ್ತು ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸಿಇಒಗೆ ಮನವಿ ಸಲ್ಲಿಸಿದ್ದಾರೆ. ಮುದ್ದೇಬಿಹಾಳ ತಾಲೂಕಿನ ಬಿದರ್ಕುಂದಿ ಗ್ರಾಮದಲ್ಲಿ ಕಾಶಿಂ ಸಾಬ್ ಎಂಬುವರು 1 ಎಕರೆ 19 ಗುಂಟೆ ಜಮೀನಿನಲ್ಲಿ 1992ರಲ್ಲೂ 36 ಸೈಟ್ಗಳನ್ನು ನಿರ್ಮಿಸಿ ಮಾರಾಟ ಮಾಡಿದ್ದರು. 1975ರ ವೇಳೆ ಅನೇಕರು ಸೈಟ್ ಖರೀದಿಸಿದ್ದಾರೆ. ನಂತರ 40 ವರ್ಷದಿಂದ ಅಲ್ಲಿ ಮನೆ ಕಟ್ಟಿಸಿಕೊಂಡು ವಾಸವಾಗಿದ್ದಾರೆ. ಆದರೆ ಕಾಶಿಂ ಸಾಬ್ನ ಮಗ ಖಾದರಿ ಸಾಬ್ ಕುತಂತ್ರ ಮಾಡಿ 2015ರಲ್ಲಿ ಸೈಟ್ಗಳನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದಾನೆ. ಇದಕ್ಕೆ ಗ್ರಾಮ ಪಂಚಾಯತ್ನ ಪಿಡಿಒ ಸೇರಿದಂತೆ ಸಿಬ್ಬಂದಿ ಸಾಥ್ ನೀಡಿದ್ದಾರೆ. ಅದಕ್ಕೆ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಸಿಇಒಗೆ ಮನವಿ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದವರು ವಿಜಯಪುರ ಜಿಲ್ಲೆಯ ತಾಲೂಕುಗಳಲ್ಲಿ 6 ತಿಂಗಳಿನಿಂದ ಸಂಬಳವಾಗಿಲ್ಲವೆಂದು ಬೆಳಗ್ಗೆ 10 ಗಂಟೆಗೆ ಉಪನಿರ್ದೇಶಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಆವರಣದಲ್ಲಿ ವೇತನ ಬಿಡುಗಡೆಗೆ ಒತ್ತಾಯಿಸಿ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದವರು ವಿಜಯಪುರ ಜಿಲ್ಲೆಯ ತಾಲೂಕುಗಳಲ್ಲಿ 6 ತಿಂಗಳಿನಿಂದ ಸಂಬಳವಾಗಿಲ್ಲ. ಅದರಲ್ಲೂ ಚರ್ಚನಹಿಂಡಿ ತಾಲೂಕುಗಳಲ್ಲಿ ಇದುವರೆಗೆ ಸಂಬಳವಾಗದಿರುವುದು ಶಿಕ್ಷಕರನ್ನು ತಲ್ಲಣಗೊಳಿಸಿದೆ. ಈಗ ಎಸ್ಎಸ್ಎಲ್ಸಿ ಪರೀಕ್ಷೆ ಹತ್ತಿರವಿರುವುದರಿಂದ ಹೆಚ್ಚು ಮಕ್ಕಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಹಾಗೂ ಶಿಕ್ಷಕನ ಖಾಲಿ ಹೊಟ್ಟೆಯಿಂದ ಕುಟುಂಬದ ನಿರ್ವಹಣೆ ಮಾಡುವುದಾದರೂ ಹೇಗೆ ಹೇಳಿ. ಇದರಿಂದ ಮನನೊಂದು ಅನಿವಾರ್ಯವಾಗಿ ಧರಣಿಗೆ ಇಳಿದಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಯಪುರ ಕಚೇರಿ ಆವರಣದಲ್ಲಿ ವೇತನ ಬಿಡುಗಡೆಗೆ ಒತ್ತಾಯಿಸಿ ಅನಿರ್ದಿಷ್ಟ ಅವಧಿ ಧರಣಿ ನಡೆಸುತ್ತಿದ್ದಾರೆ. ಶಿಕ್ಷಕ ಬಂಧು ಭಗಿನಿಯರು, ಪ್ರಪ್ರಥಮವಾಗಿ ನೀವೇನು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ, ತಮ್ಮ ಹೋರಾಟಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ನಾನು ಕೂಡ ನಿಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ಅನ್ನುವಂಥ ಮಾತನ್ನ ಪ್ರಪ್ರಥಮವಾಗಿ ಹೇಳಿದ್ದೇನೆ. ಎರಡನೇದಾಗಿ 18ನೇ ತಾರೀಕಿಗೆ ನಾನು ಬೆಂಗಳೂರಿಗೆ ಹೋಗಿ ಮಂಜುನಾಥ್ ಸರ್ ನನ್ಗೆ ಹೇಳಿದ್ರಿ ತೊಂದರೆ ಆಗ್ತಾ ಇದೆ ಅಂತ. ಇಂಡಿ ಭಾಗದಿಂದ ಸುಮಾರು ಜನ ನೀವು ಕೂಡ ಫೋನ್ ಮಾಡಿ ಹೇಳಿದ್ರಿ ನಮ್ಗೆ ತೊಂದರೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಳೆದ ವಾರವೇ ನಾನು ಡಿಡಿಪಿಐ ಕಚೇರಿಗೆ ಬಂದು ಅವತ್ತು ಸರ್ವಶಿಕ್ಷಾ ಅಭಿಯಾನದವರದ್ದು ಸಮಸ್ಯೆ ಇತ್ತು ಸಂಬಳ ದೃಷ್ಟಿಯಿಂದ. ಒಟ್ಟು ಮಾರ್ಚ್ ಎಂಡ್ವರೆಗೂ ಎಷ್ಟು ಬಜೆಟ್ ಬಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಏನು ಕೋರಿಕೆಯನ್ನು ಕಳಿಸಿದ್ದಾರೆ ಅದೆಲ್ಲದರ ಪ್ರತಿಯನ್ನ ಮಾನ್ಯ ಉಪನಿರ್ದೇಶಕರು ನಾನು ಕೊಟ್ಟಿದ್ದಾರೆ ಸಿಂಧೂರ್ ಸಾಹೇಬ್. ವಿಶೇಷವಾಗಿ ಇಷ್ಟು ಹಣ ಬಂದ್ಬಿಟ್ರೆ ನಮ್ಮ ಜಿಲ್ಲೆಗೆ ಏನು ಸಮಸ್ಯೆ ಇಲ್ಲ. ಆ ಎಲ್ಲ ಪ್ರತಿಗಳನ್ನು ತೆಗೆದುಕೊಂಡು ಹೋಗಿ ನಾನು ಮುಖ್ಯಮಂತ್ರಿಗಳ ಸಮಯ ಪಡೆಯುವಂತ ಪ್ರಯತ್ನ ಮಾಡಿದೆ. ನಿಮ್ಗೆ ಗೊತ್ತು, 18ನೇ ತಾರೀಕಿಗೆ ಅವರು ತುಮಕೂರಿಗೆ ಹೋದ್ರು, 19ಕ್ಕೆ ಅವರು ಪಶ್ಚಿಮ ಬಂಗಾಳಕ್ಕೆ. 2 ದಿನ ನಿರಂತರ ಪ್ರಯತ್ನ ಮಾಡಿದಾಗಲೂ ಕೂಡ ಮುಖ್ಯಮಂತ್ರಿಗಳು ನನಗೆ ಲಭ್ಯ ಆಗಲಿಲ್ಲ. ಅದರ ಅಧಿಕಾರಿಗಳ ಲಭ್ಯತೆ ನನಗಾಯ್ತು. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಉಮಾಶಂಕರ್ ಅವರು ಈಗ ಉಮಾಶಂಕರ್ ಹತ್ರ ಹೋಗಿ ಕೂತ್ಕೊಂಡು ಪತ್ರ ಕೊಟ್ಟು ಏನು ಕೋರಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಇಲಾಖೆ ಅಧಿಕಾರಿಗಳು ಅದನ್ನ ಕೊಟ್ಬಿಟ್ಟು ನೀವು ಹಣ ಕೊಡಬೇಕು ಅಂತ ಹೇಳಿ ನಾನು ಪಟ್ಟಾಗಿ ಕೂತ್ಕೊಂಡೆ. ಅವರು ಅವತ್ತೇ ನಮ್ಮ SSA RMSA ನಿರ್ದೇಶಕರಾಗಿರುವಂತಹ ರಿಜು ಅವರು IAS ಅಧಿಕಾರಿ ಅವರಿಗೆ ಫೈನಾನ್ಸಿಗೆ ಕೊಟ್ಟು ಕಳಿಸಿ ಎಷ್ಟಾದ್ರೂ ಹಣ ರಿಲೀಸ್ ಮಾಡಿಸಬೇಕು ಅನ್ನೋ ಪ್ರಯತ್ನವನ್ನ ಬಹಳ ಗಂಭೀರವಾಗಿ ಮಾಡಿದ್ದಾರೆ. ಆದ್ರೆ ಮೂಲಭೂತ ಪ್ರಶ್ನೆ ಇರುವುದೇನು ಅಂತ ಹೇಳಿದ್ರೆ ನಮ್ಮ ಇಲಾಖೆದೇ ಒಂದು ಆದೇಶ, 5ನೇ ತಾರೀಕಿನ ಒಳಗಡೆ ಯಾವುದೇ ಪರಿಸ್ಥಿತಿಯಲ್ಲಿ ಶಿಕ್ಷಕರ ಸಂಬಳ ಆಗಬೇಕು, ಆಗದೆ ಇದ್ರೆ ನಾವು ಯಾರು ಸಂಬಳ ಪಡೆಯಲ್ಲ ಅಂತ ಹೇಳಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲಕ್ಷಾನು ಲಕ್ಷಗಟ್ಟಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಕರ್ನಾಟಕವನ್ನು ಶ್ರೀಮಂತಗೊಳಿಸಿದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಇಹಲೋಕ ತ್ಯಜಿಸಿದ ತ್ರಿವಿಧಿ ದಾಸೋಹಿ ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಶ್ರೀಗಳ ಅಂತ್ಯ ಸಂಸ್ಕಾರ ಇಂದು ಸಂಜೆ 4:44 ವಿಧಿವಿಧಾನಗಳಿಂದ ನೆರವೇರಿತು. ಭಾರತೀಯ ಗೋವಂಶದ ಮೇಲೆ ಹಿಂಸೆ ನಿಲ್ಲಿಸಬೇಕು, ಕಚೇರಿಯಲ್ಲಿ ಈ ಹಿನ್ನೆಲೆಯಲ್ಲಿ ಬಂದ 55,000 ಅರ್ಜಿಗಳ ಸಂಗ್ರಹ. ಭಾರತೀಯ ಗೋ ಪರಿವಾರದವರು ಜಿಲ್ಲಾಧಿಕಾರಿಗೆ ಮನವಿ. ಮುದ್ದೇಬಿಹಾಳ ತಾಲೂಕಿನ ಬಿದರ್ಕುಂದಿ ಗ್ರಾಮದಲ್ಲಿ ಕುತಂತ್ರ ಮಾಡಿ 2015ರಲ್ಲಿ ಸೈಟ್ಗಳನ್ನು ತನ್ನ ಹೆಸರಿಗೆ ಮಾಡಿಕೊಂಡ ಖಾದರ್ ಸಾಬ್. ವಿಜಯಪುರ ಜಿಲ್ಲೆಯ ತಾಲೂಕುಗಳಲ್ಲಿ 6 ತಿಂಗಳಿನಿಂದ ಸಂಬಳವಾಗಿಲ್ಲವೆಂದು ಉಪನಿರ್ದೇಶಕರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಆವರಣದಲ್ಲಿ ವೇತನ ಬಿಡುಗಡೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ.
ಕ್ಷಣದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕೆಟಿವಿ ನ್ಯೂಸ್. ಸುದ್ದಿ ನೇರ ನಿರಂತರ.